ಎಲ್ರಿಗೂ ನಮಸ್ಕಾರ. ನಮ್ಮ ನ್ಯೂಸ್ ಅಲರ್ಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ಚಂದನ್. ಸಿದ್ದರಾಮಯ್ಯನವರು ಇತ್ತೀಚೆಗೆ ಈ ವಿಜಯನಗರದಲ್ಲಿ, ಅಂದ್ರೆ ಬಳ್ಳಾರಿಯ ವಿಜಯನಗರ ಇದೆಯಲ್ಲ, ಅಲ್ಲೊಂದು ಕಾರ್ಯಕ್ರಮ ನಡೀತಾ ಇರುತ್ತೆ. ಆ ಕಾರ್ಯಕ್ರಮದಲ್ಲಿ ಒಬ್ರು DC ಸ್ವಾಮೀಜಿಗಳ ಪಕ್ಕ ಕೂತ್ಕೊಂಡ್ಬಿಟ್ಟಿದ್ರು ಅನ್ನೋ ಒಂದೇ ಒಂದು ಕಾರಣಕ್ಕೆ DC ನೀನ್ ಯಾಕೆ ಕೂತಿದ್ಯಾ ಅಂತ ಬೈದು ವೈರಲ್ ಆಗಿದ್ರು. ಸಾಮಾಜಿಕವಾಗಿಯೂ ಕೂಡ ಜನ ಚರ್ಚೆ ಮಾಡಿದ್ರು. ಇದೇನಿದು, ಒಬ್ರು ಮುಖ್ಯಮಂತ್ರಿ ಓರ್ವ ಜಿಲ್ಲಾಧಿಕಾರಿಗೆ ಈ ರೀತಿ ಏಕವಚನದಲ್ಲಿ ಕರೆಯೋದು ಎಷ್ಟರ ಮಟ್ಟಿಗೆ ಸರಿ? ಏನು ಒಂದು 4 ಕೋಣೆಗಳ ಮಧ್ಯೆ, ಒಂದು 4 ಗೋಡೆಗಳ ಮಧ್ಯೆ ಏನಾದ್ರು ಅವರನ್ನ ಕರೆದು ಗದರಿಸಿದ್ರ, ಅಥವಾ ಏನಾದ್ರು ವಾರ್ನಿಂಗ್ ಕೊಟ್ರ? ಯಾವ್ದಕ್ಕೆ ಸಂಬಂಧಪಟ್ಟಂಗೆ ಕೊಟ್ರು? ಆಡಳಿತಕ್ಕೆ ಸಂಬಂಧಪಟ್ಟಂಗೆ ಕೊಟ್ರ? ಇಲ್ಲ. ಸಾರ್ವಜನಿಕವಾಗಿ ಲಕ್ಷಾಂತರ ಜನ, ಸಾವಿರಾರು ಜನ ಸೇರಿರುವಂತಹ ಒಂದು ಸಭೆಯಲ್ಲಿ ಆ ರೀತಿ ಏಕವಚನದಲ್ಲಿ ಕರೆದಿದ್ದು ನಿಜಕ್ಕೂ ತಪ್ಪು. ಒಂದು DC ಕೆಲಸ ತಗೊಳ್ಳೋದೇನು ಕಡಿಮೆ ಕೆಲಸನ, ಒಂದು SP ಕೆಲಸ ತಗೊಳ್ಳೋದೇನು ಕಡಿಮೆ ಕೆಲಸನ, ಈ MLA MP ಆ ಥರನ ಆ ಕೆಲಸ ತಗೊಳ್ಳುವಂಥದ್ದು ಅನ್ನೋದನ್ನ ಸಾರ್ವಜನಿಕವಾಗಿ ಜನ ಚರ್ಚೆ ಮಾಡಿದ್ರು. ಅದು ಮಾಸುವ ಮುನ್ನವೇ, ಬಹುಶಃ ನನ್ನ ಪ್ರಕಾರ ಒಂದು 4 ರಿಂದ 5 ತಿಂಗಳಾಗಿರ್ಬೋದು ಅಷ್ಟೇ. ಅದು ಮಾಸುವ ಮುನ್ನವೇ CM ಸಿದ್ದರಾಮಯ್ಯನವರು ಸೇಮ್ ಅವತ್ತು ಸೋಮವಾರನೇ, ಇವತ್ತು ಸೋಮವಾರನೇ ಅಂಥದ್ದೇ ಒಂದು ಘಟನೆಯನ್ನು ಇವತ್ತು ಬೆಳಗಾವಿಯಲ್ಲಿ ಮಾಡ್ಕೊಂಡಿದ್ದಾರೆ. ಏನ್ ಘಟನೆ, ಇವತ್ತೇನಾಯ್ತು, ಇದೆಲ್ಲವನ್ನು ಕೂಡ ವಿಸ್ತಾರವಾಗಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದಕ್ಕೂ ಮೊದಲು ಯಾರಾದರೂ ಹೊಸಬರು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಭೇಟಿ ಕೊಟ್ಟು ಈ ವಿಡಿಯೋವನ್ನು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ. ನಿಮಗೆ ಯಾವುದಾದ್ರೂ ರಾಜಕೀಯ ನಾಯಕರ ಮೇಲೆ ಭಕ್ತಿ, ಭಾವ, ಭಯ ಎಲ್ಲ ಇದ್ರೆ ಪಕ್ಕದಲ್ಲಿ ಇಟ್ಬಿಟ್ಟು ಸಾರ್ವಜನಿಕವಾಗಿ ಓರ್ವ ಪ್ರಜೆಯಾಗಿ, ಭಾರತದ ಪ್ರಜೆಯಾಗಿ, ಓರ್ವ ನಾಗರಿಕನಾಗಿ ಮಾತ್ರ ಈ ವಿಡಿಯೋವನ್ನು ನೋಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಇವತ್ತು ಬೆಳಗಾವಿಯಲ್ಲಿ ಕಾಂಗ್ರೆಸ್ನ ಒಂದು ಸಮಾವೇಶ ನಡೀತಾ ಇರುತ್ತೆ. ಯಾವುದಕ್ಕೆ ಸಂಬಂಧಪಟ್ಟ ಹಾಗೆ ಅಂತಂದ್ರೆ, ಸಂವಿಧಾನ ರಕ್ಷಿಸಿ ಕೇಂದ್ರ ಸರ್ಕಾರದ ಬೆಲೆ ಏರಿಕೆಯನ್ನ ವಿರೋಧಿಸಿ ಎನ್ನುವಂತಹ ಟೈಟ್ಲ್ ಮೂಲಕ ಇವತ್ತು ಒಂದು ಸಮಾವೇಶ ನಡೀತಾ ಇರುತ್ತೆ. ಕಾಂಗ್ರೆಸ್ನ ಮುಖ್ಯ ನಾಯಕ CM ಸಿದ್ದರಾಮಯ್ಯನವರು ಸೇರಿದಂತೆ ಹಲವು ನಾಯಕರು ಆ ಸಭೆಯಲ್ಲಿ, ಆ ಸಮಾವೇಶದಲ್ಲಿ ಭಾಗಿಯಾಗಿರ್ತಾರೆ. ಸಹಜವಾಗಿ ಮುಖ್ಯಮಂತ್ರಿಗಳು, ಹಾಗೇನೆ DCM, ಸಚಿವ ಸಂಪುಟದ ಸದಸ್ಯರು, ಅಲ್ಲಿನ ಶಾಸಕರು, ಅಲ್ಲಿನ ಸ್ಥಳೀಯ ನಾಯಕರು ಅವರೆಲ್ಲರೂ ಬರ್ತಾರೆ ಅಂತಂದಾಗ ಪೊಲೀಸರು ಹೆಚ್ಚಿನ ಭದ್ರತೆ ಕೊಡುವಂಥದ್ದು ಸರ್ವೇ ಸಾಮಾನ್ಯ ಎಲ್ಲ ಕಡೆ. ಅದೇ ರೀತಿ CM ಸಿದ್ದರಾಮಯ್ಯನವರು ಬಂದು ಈ ಸಲುವಾಗಿ, ಈ ಒಂದು ಸಭೆ ನಡೀತದಲ್ಲ, ಈ ಕಾರ್ಯಕ್ರಮದ ಸಲುವಾಗಿ ಬೆಳಗಾವಿಯ ಬಹುತೇಕ ಪೊಲೀಸರನ್ನ ಆ ಕಾರ್ಯಕ್ರಮಕ್ಕೆ ನಿಯೋಜನೆ ಮಾಡಿರ್ತಾರೆ. ಯಾಕೆಂದ್ರೆ CM ಇರ್ತಾರಲ್ಲ, ಆ ಕಾರಣದಿಂದ ಹೆಚ್ಚುವರಿಯಾಗಿ ಧಾರವಾಡದ ಪೊಲೀಸರನ್ನು ಕೂಡ ಈ ಒಂದು ಸಭೆಗೆ, ಈ ಒಂದು ಸಮಾವೇಶಕ್ಕೆ ನಿಯೋಜನೆ ಮಾಡುತ್ತಾರೆ. ಸೊ ಅಂದ್ಕೊಂಡಂಗೆ ಸಮಾವೇಶ ಶುರುವಾಗುತ್ತೆ. ಒಂದಷ್ಟು ನಾಯಕರು ಮಾತಾಡ್ತಾರೆ, ವಿರೋಧಿಸ್ತಾರೆ. ಅವ್ರ ಉದ್ದೇಶ ಏನಿರುತ್ತೆ ಅದನ್ನ ಹೇಳ್ತಾರೆ ಜನಗಳಿಗೆ. ಅಂದ್ರೆ ಸಾರ್ವಜನಿಕವಾಗಿ ಆ ಸಮಾವೇಶದಲ್ಲಿ ಕೇಂದ್ರ ಸರ್ಕಾರ ಆ ರೀತಿ ಮಾಡ್ತಿದೆ, ಈ ರೀತಿ ಮಾಡ್ತಿದೆ, ಹೆಚ್ಚು ಕಡಿಮೆ 14 ವರ್ಷದಿಂದ ಜನಗಳನ್ನ ಸುಲಿಗೆ ಮಾಡ್ತಿದೆ, ಆ ಸುಳ್ಳು ಹೇಳ್ತಿದೆ, ಈ ಸುಳ್ಳು ಹೇಳ್ತಿದೆ, RSS ಅಂತ ಹೇಳ್ತಾರೆ. ಒಂದು ದಿನವಾದ್ರೂ ಅಲ್ಲಿ ಭಾರತದ ಬಾವುಟ ಆರಲಿಲ್ಲ, ಈ ರೀತಿ ಅವರ ಆಕ್ರೋಶವನ್ನ ಹೊರ ಹಾಕ್ತಾರೆ. ಅದಾದ ನಂತರ ಸಹಜವಾಗಿ ಯಾವುದಾದ್ರೂ ಒಂದು ಸಭೆ ಸಮಾರಂಭ ಅಂತ ಬಂದ್ರೆ ಸಣ್ಣ ಪುಟ್ಟವರೆಲ್ಲ ಮಾತನಾಡಿದ ನಂತರ ಮುಖ್ಯ ಅತಿಥಿಯ ಭಾಷಣ ಅಂತ ಬರುತ್ತೆ. ಹಾಗೇನೆ CM ಸಿದ್ದರಾಮಯ್ಯನವರ ಭಾಷಣ ಶುರುವಾಗುತ್ತೆ. ಸೊ ಇಲ್ಲಿ ನೋಡಿ, ಇಲ್ಲಿ ಪ್ರೀ ಪ್ಲಾನ್ ಇವರು ಹೆಂಗ್ ಮಾಡ್ಕೊಂಡವ್ರೆ ಅಂತ. ಈ ಕಡೆ BJPಯ ಒಂದಷ್ಟು ಕಾರ್ಯಕರ್ತೆಯರು, ಲೇಡೀಸ್, CM ಸಿದ್ದರಾಮಯ್ಯನವರು ಭಾಷಣ ಮಾಡುವಂತ ಸಂದರ್ಭಕ್ಕೆ ಹೋಗಿ ನಾವು ಕಪ್ಪು ಪಟ್ಟಿಯನ್ನ ಕಟ್ಕೊಂಡು ಪ್ರತಿಭಟಿಸಬೇಕು ಅನ್ನುವಂಥದ್ದನ್ನ ಪ್ರೀ ಪ್ಲಾನ್ ಮಾಡ್ಕೊಂಡು, ಸಹಜವಾಗಿ ಈಗ ಸಾವಿರಾರು ಜನ ಸಮಾವೇಶಕ್ಕೆ ಬರ್ತಿದ್ದಾಗ ಪೊಲೀಸರಿಗೆ ಏನ್ ಕನ್ಸ್ಕೊಂಡಿರ್ತಾರ, ಇವರು BJPಯವರು, ಇವರು ಕಾಂಗ್ರೆಸ್ನವರು, ಇವರು JDSನವರು, ಇವರು ಇತರೆ ರಾಜಕೀಯ ಪಕ್ಷದವರು ಅಂತ. ಸೊ ಎಲ್ಲರನ್ನು ಬಿಟ್ರಲ್ಲ, ಹಾಗೇನೆ ಇವ್ರನ್ನು ಬಿಟ್ಟು ಕಳಿಸಿದ್ದಾರೆ. ಇವ್ರೇನ್ ಮಾಡಿದ್ದಾರೆ, ಸೇಫ್ ಆಗಿ ಕಪ್ಪು ಪಟ್ಟಿಯನ್ನ ಸಂಗ್ರಹ ಮಾಡ್ಕೊಂಡು ಬಂದು ಸಭೆಯಲ್ಲಿ ಕೂತ್ಕೊಂಡಿದ್ದಾರೆ. ಅಂದ್ರೆ ಆ ಸಮಾರಂಭದಲ್ಲಿ ಕೂತ್ಕೊಂಡಿದ್ದಾರೆ ಫ್ರಂಟಲ್ಲೇ. ಎಲ್ಲಾ ಮಾತಾಡೋ ತನಕ ಸುಮ್ಮನಿದ್ದಂತ ಆ ಲೇಡೀಸು, ಆ ಕಾರ್ಯಕರ್ತೆಯರು ಕರೆಕ್ಟಾಗಿ CM ಸಿದ್ದರಾಮಯ್ಯ ಅವರು ಮಾತಾಡುವಂತ ಸಂದರ್ಭದಲ್ಲೇ ಕಪ್ಪು ಪಟ್ಟಿಯನ್ನು ಕಟ್ಕೊಂಡು ಪ್ರತಿಭಟನೆಯನ್ನ ಶುರು ಹಚ್ಕೊಂಡಿದ್ದಾರೆ. ಏನಂತ, ಸಿದ್ದರಾಮಯ್ಯನವರು ನಿನ್ನೆ ಮೊನ್ನೆ ನಡೆದಂತಹ ಒಂದು ಹೇಳಿಕೆ, ಅಂದ್ರೆ ಪಾಕಿಸ್ತಾನದ ಜೊತೆ ಅಥವಾ ವಿರುದ್ಧ ಯುದ್ಧ ನಡೆಸುವಂತಹ ಅನಿವಾರ್ಯತೆ ಈಗೇನಿಲ್ಲ ಅನ್ನುವಂಥ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ಅದಾದ ಬಳಿಕ ಅವರು ಕೊಟ್ಟಂತ ಸ್ಟೇಟ್ಮೆಂಟು, ಅವರ ಹೇಳಿಕೆ ನ್ಯಾಷನಲ್ ಲೆವೆಲಲ್ಲಿ, ಇಂಟರ್ನ್ಯಾಷನಲ್ ಲೆವೆಲಲ್ಲಿ ವೈರಲ್ ಆಗುತ್ತೆ. ಪಾಕಿಸ್ತಾನದ ಮಾಧ್ಯಮವೊಂದು ಕೂಡ ಅವರನ್ನ ಒತ್ತಿ ಹೇಳುತ್ತೆ, ಈ ರೀತಿ ಒಂದು ಭಾರತದ ಒಂದು ರಾಜ್ಯ, ಆ ರಾಜ್ಯದ ಒಬ್ಬ ಮುಖ್ಯಮಂತ್ರಿ ಈ ರೀತಿ ಹೇಳಿದ್ದಾರೆ ಅನ್ನುವಂಥದ್ದನ್ನ. ಸೊ ಅದಾದ ನಂತರ ಸಹಜವಾಗಿ ಕರ್ನಾಟಕದಲ್ಲಿ, ಯಾಕೆಂದ್ರೆ ಸಿದ್ದರಾಮಯ್ಯನವರು ಇಲ್ಲಿರೋದ್ರಿಂದ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರ ಹೇಳಿಕೆಯ ವಿರುದ್ಧ ಸಂಚಲನ ಸೃಷ್ಟಿಯಾಗುತ್ತೆ. ಈ ರೀತಿ ಹೇಳ್ಬಾರ್ದಿತ್ತು, ಈ ರೀತಿ ಸ್ಟೇಟ್ಮೆಂಟ್ ಕೊಟ್ಟು ನೋಡಿ ಪಾಕಿಸ್ತಾನದಲ್ಲಿ ಮಿಂಗ್ತಾ ಇದ್ದಾರೆ, ಇವ್ರನ್ನ ಪಾಕಿಸ್ತಾನ ಕಳಿಸ್ಬಿಡಿ, ಅಲ್ಲಿನ ನೆಕ್ಸ್ಟ್ ಪ್ರೈಮ್ ಮಿನಿಸ್ಟರ್ ಮಾಡ್ಬಿಡಿ, ಇವ್ರನ್ನ ಹಾಗೆ ಹೀಗೆ ಅಂತ ಸಾಮಾಜಿಕವಾಗಿ ಜನ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಅದಕ್ಕೆ ಸಂಬಂಧಪಟ್ಟಾಗಿ ಇವತ್ತು ಈ BJPಯ ಒಂದಷ್ಟು ಕಾರ್ಯಕರ್ತೆಯರು ಸಿದ್ದರಾಮಯ್ಯನವರ ವಿರುದ್ಧ ಕಪ್ಪು ಪಟ್ಟಿಯನ್ನ ಕಟ್ಕೊಂಡು ಪ್ರತಿಭಟಿಸ್ತಾರೆ. ಸಹಜವಾಗಿ ಸಿದ್ದರಾಮಯ್ಯನವರಿಗೆ ಆಕ್ರೋಶ ಬರುತ್ತೆ. ಯಾಕೆ ಅಂತಂದ್ರೆ, ಒಂದು ಸಭೆಯಲ್ಲಿ ಅಥವಾ ಒಂದು ಸಮಾರಂಭದಲ್ಲಿ ಯಾರಾದ್ರೂ ಒಬ್ರು ಮಾತಾಡ್ತಿದ್ದಾರೆ ಅಂತಂದಾಗ ಮುಖ್ಯ ಕೇಂದ್ರ ಬಿಂದುವಾಗಿರ್ತಾರೆ ಅವರು ಮಾತನಾಡುವಂತಹ ವ್ಯಕ್ತಿ. ಆ ಸಂದರ್ಭದಲ್ಲಿ ಜನ ಎಲ್ಲ
ಸಹಜವಾಗಿ ಸ್ತಬ್ಧರಾಗಿರ್ತಾರೆ. ಅದರಲ್ಲೂ ಸಿದ್ದರಾಮಯ್ಯನವ್ರ ಕಾರ್ಯಕ್ರಮ ಅಂತಂದ್ರೆ ಹೌದು ಹುಲಿಯ ಅದು ಇದು ಅಂತೆಲ್ಲ ಕೂಗ್ಬಿಟ್ಟು ತಣ್ಣಗ್ ಮಾಡಿಸ್ಕೊಂಡು ಬೈಸ್ಕೊಂಡು ತಣ್ಣಗ್ ಕೂತಿರ್ತಾರೆ. ಸೊ ಉಳಿದವರೇನು ಸಿದ್ದರಾಮಯ್ಯನವರು ಅವ್ರ ಭಾಷಣದಲ್ಲಿ ಏನಾರ ಮಾತಾಡಿದ್ರೆ ಬೈದ್ ಬಿಡ್ತಾರೆ, ಯಾಕೆ ಬೇಕು ಅಂತ ಅನ್ಕೊಂಡು ಸ್ತಬ್ಧವಾಗಿ ಅಂದ್ರೆ ನಿಶ್ಶಬ್ದವಾಗಿ ಅವರ ಸ್ಪೀಚ್ ಅನ್ನ ಕೇಳಬೇಕು ಅಂತ ಕೂತಿರುವಂತ ಸಂದರ್ಭದಲ್ಲಿ ಯಾರೋ ಒಂದ್ 4-5 ಜನ ಹಿಂದೆ ಪ್ರತಿಭಟಿಸ್ಬಿಟ್ರೆ ಕಂಪ್ಲೀಟ್ ಅಟೆನ್ಷನ್, ಕಂಪ್ಲೀಟ್ ಅಲ್ಲಿರ್ತಕ್ಕಂಥ ಸಮಾರಂಭ ಸಭೆ ಏನಿರುತ್ತೆ ಎಲ್ಲರ ಕಣ್ಣು ಹಿಂದಕ್ಕೆ ತಿರುಗೋಗುತ್ತೆ. ಅದೇ ರೀತಿ ಅಲ್ಲಿದ್ದಂಥ ಸಭೆಯಲ್ಲಿದ್ದಂಥ ಸಮಾರಂಭದಲ್ಲಿದ್ದಂಥ ಜನರ ಕಣ್ಣು ಆ ಬಿಜೆಪಿಯ ಒಂದಷ್ಟು ಕಾರ್ಯಕರ್ತೆಯರು ಇರ್ತಾರಲ್ಲ, ಪ್ರತಿಭಟನೆ ಮಾಡೋದಕ್ಕೆ ಬಂದಿರ್ತಾರಲ್ಲ, ಅವ್ರ ಮೇಲೆ ಹೋಗುತ್ತೆ. ಸೊ ಸಿಎಂ ಸಿದ್ದರಾಮಯ್ಯನವರಿಗೆ ಅಲ್ಲಿ ಒಂದು ಕ್ಷಣ ಮುಜುಗರ ಆಗುತ್ತೆ. ಯಾಕಂತಂದ್ರೆ ಜನ ಎಲ್ಲ ಅಟೆನ್ಷನ್ ಅಲ್ಲಿ ಹೋಯ್ತು. ಸೊ ಪ್ಲಾನ್ ಮಾಡ್ಕೊಂಡು ಬಂದಿದ್ರು ಬಿಜೆಪಿಯವರು, ಕಾರ್ಯಕರ್ತೆಯರು ಏನಿತ್ತು ಪ್ಲಾನ್ ಅಲ್ಲಿ, ಸಿದ್ದರಾಮಯ್ಯನವ್ರನ್ನ ಹೇಗಾದ್ರೂ ಮಾಡಿ ವಿಚಲಿತರಾಗಿ ಮಾಡ್ಬೇಕು ಅಂತ. ಸೊ ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಒಂದು ಕ್ಷಣ ವಿಚಲಿತರಾಗ್ತಾರೆ, ಕೋಪಗೊಳ್ತಾರೆ, ಆಕ್ರೋಶವನ್ನ ಯಾರ ಮೇಲೆ ತೋರಿಸ್ತಾರೆ ಅಂತಂದ್ರೆ ಸಡನ್ ಆಗಿ, ಅಂದ್ರೆ ಈ ಕಾರ್ಯಕ್ರಮದ ನಿಯೋಜನೆ ಅಂತ ಬಂದ್ರೆ, ಕಂಪ್ಲೀಟ್ ಈಗ ಭದ್ರತೆ ಅಂತ ಬಂದ್ರೆ ಆ ಭಾಗದ ಆ ಜಿಲ್ಲೆಯ SP ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅಂತ ಹೇಳ್ತೀವಿ, ಪೊಲೀಸ್ ಆಯುಕ್ತರು ಅಂತ ಇರ್ತಾರೆ, ಅವರ ಜವಾಬ್ದಾರಿ ಆಗಿರುತ್ತೆ. ಸೊ ಅವರು ಸಡನ್ ಆಗಿ SP ಯಾವನವನು SP ಎಲ್ಲಿ ಅವನು SP ಅಂತ ಕೂಗ್ತಾರೆ. ಸೊ ಆ ಸಂದರ್ಭದಲ್ಲಿ ಬೆಳಗಾಂನ SP ಇರೋದಿಲ್ಲ. ನಾನು ಆಗ್ಲೇ ಹೇಳ್ದೆ ನಿಮ್ಗೆ, ಜನ ಜಾಸ್ತಿ ಇರೋದ್ರಿಂದ ಈ ರೀತಿ ಸಭೆ ನಡೆಯುತ್ತೆ ಅನ್ನೋ ಕಾರಣದಿಂದ ಕೇವಲ ಒಂದು ಜಿಲ್ಲೆಯ ಪೊಲೀಸರನ್ನ ಹೊರತುಪಡಿಸಿ ಅಕ್ಕಪಕ್ಕದ ಸ್ಥಳೀಯ ಜಿಲ್ಲೆ ಅಂತ ಏನಿರ್ತವೆ ಆ ಜಿಲ್ಲೆಯ ಪೊಲೀಸರನ್ನು ಕೂಡ ಹೆಚ್ಚುವರಿಯಾಗಿ ನಿಯೋಗ ಮಾಡ್ಕೊಂಡಿರ್ತಾರೆ. ಅದೇ ರೀತಿ ಧಾರವಾಡದ ASP ಹೆಚ್ಚುವರಿ ಆಯುಕ್ತರು ಇಲ್ಲಿಗೆ ಬಂದಿರ್ತಾರೆ. ಸಡನ್ ಆಗಿ ಸಿದ್ದರಾಮಯ್ಯನವ್ರು ಕರೆದ ತಕ್ಷಣ ಆ SP ಇರಲ್ವಲ್ಲ, ಸೊ ಇವ್ರೇನ್ ಮಾಡ್ತಾರೆ, ಸ್ಟೇಜ್ ಮೇಲೆ ಓಡೋಗ್ತಾರೆ. ಪಾಪ ಭಾವ ಭಕ್ತಿಯಿಂದನೇ ಹೋಗ್ತಾರೆ ಅವರು. ಸಿದ್ದರಾಮಯ್ಯನವ್ರು ಅಲ್ವಾ, CM ಅಲ್ವಾ, ರಾಜ್ಯದ ನಾಯಕ ಅಲ್ವಾ, ಕಂಪ್ಲೀಟ್ ಎಲ್ಲರಿಗೂ ಲೀಡರ್ ಅಲ್ವಾ, ನಂಬರ್ 1 ಪರ್ಸನ್ ಅಲ್ವಾ. ಸೊ ಅವ್ರೇನ್ ಮಾಡ್ತಾರೆ, ಭಯ ಪಡ್ಕೊಂಡು ಹೋಗಿ ನಿಂತ್ಕೊಳ್ತಾರೆ. ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಈ ಗಮನಿಸಿರ್ತಾರಲ್ಲ ಈ ಪ್ರತಿಭಟನೆ ಮಾಡೋದನ್ನ, ಕೋಪಗೊಂಡ್ಕೊಂಡು ಒಂದು ಕ್ಷಣ ತಾನು ರಾಜ್ಯದ ಮುಖ್ಯಮಂತ್ರಿ, ತಾನು ರಾಜಕಾರಣಿ ಆಗೋದಕ್ಕೂ ಮೊದಲು ಓರ್ವ ಕಾನೂನು ವಿದ್ಯಾರ್ಥಿ ಅನ್ನುವಂಥದ್ದನ್ನ ಮರೆತು ಒಂದು ಕ್ಷಣ ಮೈ ಮರೆತು ಕೈ ಮಾಡೋದಕ್ಕೆ ಮುಂದೆ ಹೋಗ್ತಾರೆ. ಆ ಸಂದರ್ಭದಲ್ಲಿ ಕಾಂಗ್ರೆಸ್ನ ನಾಯಕರು ಒಂದಷ್ಟು ಜನ ಸಿದ್ದರಾಮಯ್ಯನವ್ರನ್ನ ಸಮಾಧಾನ ಮಾಡಿ ಕೂರಿಸ್ತಾರೆ. ಸಿದ್ದರಾಮಯ್ಯ ಸಾಹೇಬರಿಗೆ ಬರ ಇಲ್ಲಿ ಯಾವನವನು ಲೇ ನೋ 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 ಬರ ಇಲ್ಲಿ ಬರ ಇಲ್ಲಿ ಯಾವನವನು SP ಏನ್ ಮಾಡ್ತಾ ಇದ್ದೀರಿ ನೀವು? ಭ್ರಷ್ಟ ಕೇಂದ್ರ ಸರ್ಕಾರಕ್ಕೆ, ಭ್ರಷ್ಟ ಬಿಜೆಪಿ ಕೇಂದ್ರ. ಸೊ ಈ ವಿಡಿಯೋ ಎಲ್ಲಾ ಕಡೆ ಈಗ ವೈರಲ್ ಆಗಿದೆ. ಅದಾದ ನಂತರ ಸಿದ್ದರಾಮಯ್ಯನವರು ಅಬ್ಬರದ ಭಾಷಣವನ್ನ ಮಾಡ್ತಾರೆ. ಸೊ ಪೊಲೀಸರು ಆ ಬಿಜೆಪಿ ಕಾರ್ಯಕರ್ತರನ್ನ ಬಂಧಿಸಿ ಕರ್ಕೊಂಡು ಹೋಗ್ತಾರೆ. ಅದಾದ ನಂತರ ಕಾಂಗ್ರೆಸ್ನ ಒಂದಷ್ಟು ಕಾರ್ಯಕರ್ತರು ಕರ್ಕೊಂಡು ಹೋಗ್ತಿರ್ತಾರಲ್ಲ ಬಂಧಿಸಿ ಜೀಪು, ಅದನ್ನ ಮುತ್ತುವರೆದು ಆಕ್ರೋಶವನ್ನ ವ್ಯಕ್ತಪಡಿಸ್ತಾರೆ. ಅದಾದ ನಂತರ ಸಿದ್ದರಾಮಯ್ಯನವರು ಸ್ಪೀಚ್ ಅನ್ನ ಮುಗಿಸ್ತಾರೆ. ಇವತ್ತಿನ ವಿಚಾರ ಈಗ ಇರುವಂತಹ ಮ್ಯಾಟರ್ ಏನಂತಂದ್ರೆ, ಅಲ್ಲ ಸಿದ್ದರಾಮಯ್ಯನವರೇ, CM ಸಾಹೇಬ್ರೆ, ಗೌರವಾನ್ವಿತ ಮುಖ್ಯಮಂತ್ರಿಗಳೇ, ನೀವು ರಾಜಕಾರಣಿ ಆಗೋದಕ್ಕೂ ಮೊದಲು ಒಬ್ಬ LLB ಸ್ಟೂಡೆಂಟ್, ಒಬ್ಬ ಅಡ್ವೊಕೇಟ್, ಒಬ್ಬ ಕಾನೂನನ್ನ ತಿಳಿದಂತಹ ರಾಜಕಾರಣಿ ಅಂತ ನಿಮ್ಮ ರೆಸ್ಪೆಕ್ಟ್. ಇತರ ರಾಜಕಾರಣಿಗಳು ಬಿಡಿ, 7ನೇ ಕ್ಲಾಸು ಪಾಸ್ ಆಗಿರಲ್ಲ, MLA ಆಗಿರ್ತಾರೆ, MP ಆಗಿರ್ತಾರೆ, ಏನೇನೋ ಆಗ್ಬಿಟ್ಟಿರ್ತಾರೆ. ಯಾಕಂದ್ರೆ ಲಕ್ಷ್ಮಿ ತಾಂಡವಾಡ್ತಿರ್ತಾಳೆ ಮನೇಲಿ, ತಂದು ಖರ್ಚು ಮಾಡ್ಕೊಂಡು ಯಥೇಚ್ಛವಾಗಿ ಓಟ್ಗಳನ್ನ ಪಡ್ಕೊಂಡು ಜನನಾಯಕರಾಗ್ಬಿಟ್ಟಿರ್ತಾರೆ. ಬಟ್ ನೀವು ಓದಂಥವ್ರು, ಹೋರಾಟ ಮಾಡ್ಕೊಂಡು ಬೆಳೆದಂಥವ್ರು, ಸಣ್ಣ ಪುಟ್ಟ ಹಂತವಾಗಿ ಬೆಳೆದು ಬಂದು ಇವತ್ತು ರಾಜ್ಯದ ಮುಖ್ಯಮಂತ್ರಿ ಆಗಿರುವಂಥವ್ರು, ಇದೊಂದೇ ಬಾರಿ ಅಲ್ಲ, ಕಂಪ್ಲೀಟ್ 5 ವರ್ಷ ಪೂರ್ಣವಾಗಿ CM ಆದಂಥವ್ರು. ನಿಮ್ಗೆ ಒಬ್ಬ ಸಾಮಾನ್ಯ ವ್ಯಕ್ತಿಗಿರುವಷ್ಟು ತಾಳ್ಮೆ ಇಲ್ವಾ? ಬೇಡ, ನೀವು ರಾಜ್ಯದ ಮುಖ್ಯಮಂತ್ರಿ, ನಿಮಗೆ ಬೇರೆಯವ್ರನ್ನೆಲ್ಲ ಕಂಪೇರ್ ಮಾಡ್ಕೊಂಡ್ರೆ ನಿಮ್ಗೆಲ್ಲವೂ ಜಾಸ್ತಿ ಇರುತ್ತೆ ಅಂತ ಅನ್ಕೊಳ್ಳೋಣ. ಯಾವ ಕಾರಣಕ್ಕೆ ನೀವು ಆ SP ಗೆ ಹೊಡೆಯೋದಿಕ್ಕೆ ಹೋಗಿದ್ದು, ಏಕವಚನದಲ್ಲಿ ಆ ವ್ಯಕ್ತಿಯನ್ನ ನೀವು ಕರೆದಂಥದ್ದು? ಭದ್ರತೆ ಸರಿ ಇಲ್ಲ ಅಂತ. ನಾನು ನಿಮ್ಮನ್ನೇ ಕೇಳ್ತೀನಪ್ಪ, ನಿಮ್ಮದೇ ಸಮಾವೇಶ, ಯಾರೋ ಒಬ್ಬ ಬಂದ, ಕಪ್ಪು ಪಟ್ಟಿಯನ್ನ ಜೋಬಳಿಗೆ ಇಟ್ಕೊಂಡು ಬಂದ, ಅವನ ಪೊಲೀಸರು ಚಡ್ಡಿ ಬಿಚ್ಬಿಟ್ಟು ಪ್ಯಾಂಟ್ ಬಿಚ್ಬಿಟ್ಟು ಜೋಬೆಲ್ಲ ಚೆಕ್ ಮಾಡೋಕ್ಕಾಗುತ್ತಾ? ಅದೇ ರೀತಿ ಇಲ್ಲೂ ಆಗಿರುತ್ತೆ. ಸೊ ನೀವು ಆಕ್ರೋಶವನ್ನ ಯಾರ ಮೇಲೆ ತೋರಿಸ್ಬೇಕಿತ್ತು? ಬಂದಿದ್ದಂತ ಕಾರ್ಯಕರ್ತರೇನಿರ್ತಾರೆ ಅವ್ರ ಬಗ್ಗೆ ಅಟೆನ್ಷನ್ ಕೊಡೋದು ಬಿಟ್ಬಿಟ್ಟು ಸಮಾವೇಶದಲ್ಲಿ ನಿಮ್ಮ ಪಾಯಿಂಟ್ಸ್ ಏನಿರುತ್ತೆ, ನಿಮ್ಮ ಉದ್ದೇಶ ಏನಿರುತ್ತೆ ಅದನ್ನ ಮಾತಾಡಿ ಮುಗಿಸಿದ್ರೆ ಕಂಪ್ಲೀಟ್ ಆಗಿ ಮುಗ್ದೋಗ್ತಿತ್ತು. ಅವ್ರನ್ನ ಪೊಲೀಸರು ಅರೆಸ್ಟ್ ಮಾಡ್ಕೊಂಡು ಹೋಗ್ತಿದ್ರು. ನೀವು ಅಟೆನ್ಷನ್ ಕೊಟ್ಟಿದ್ದು ಅವರ ಒಂದು ಟಾರ್ಗೆಟ್ ಏನಿತ್ತು ಅದಕ್ಕೆ ರೀಚ್ ಆಯ್ತು. ಕ್ಲಿಯರ್. ಒಟ್ಟಲ್ಲಿ ಅವ್ರು ಬಂದಿದ್ದೇನೋ ನಿಮ್ಮನ್ನ ವಿಚಲಿತಗೊಳಿಸ್ಬೇಕು, ಇಲ್ಲಿ ಸಿದ್ದರಾಮಯ್ಯನವ್ರನ್ನ ಕನ್ಫ್ಯೂಷನ್ ಮಾಡಬೇಕು, ಅಥವಾ ನಮ್ದೇನಿದೆ ಅದನ್ನ ಆಕ್ರೋಶವನ್ನ ತೋರಿಸ್ಬೇಕು ಅನ್ಕೊಂಡು ಅವ್ರು ಬಂದಿದ್ರು, ಅವ್ರ ಕೆಲಸ ಈಡೇರ್ತು. ಒಂದೇ ಒಂದು ಕ್ಷಣ ನೀವು ಆ ಕಡೆ ಅಟೆನ್ಷನ್ ಅನ್ನ, ಗಮನವನ್ನ ಹರಿಸೋದನ್ನ ಬಿಟ್ಬಿಟ್ಟು ನೀವು ಬಂದಂತ ಸಮಾವೇಶದಲ್ಲಿ, ನೀವು ಇದ್ದಂತ ಸಮಾರಂಭದಲ್ಲಿ ಏನಿತ್ತು ಅದನ್ನ ಮಾತಾಡ್ಬಿಟ್ಟು ಹೋಗಿದ್ರೆ, ಇಂಥವು 3 ಮತ್ತೊಂದು ಆಗ್ತವೆ ಅಂತ ಅನ್ಕೊಂಡು ಹೋಗಿದ್ದಿದ್ರೆ ಮುಗ್ದೋಗ್ತಿತ್ತು. ಇಲ್ಲೆಲ್ಲಾದ್ರೂ ಯಡಿಯೂರಪ್ಪನವರೋ, ಇಲ್ಲ ಅಶೋಕ್ ಅವರೋ,
ಇಲ್ಲ ಸದಾನಂದ ಗೌಡ್ರೋ ಇಲ್ಲ ಬೊಮ್ಮಾಯಿಯವರೋ ಒಂದಷ್ಟು ಬಿಜೆಪಿ ನಾಯಕರು ಅಂದ್ರೆ ನಿಮ್ಮ ವಿರೋಧ ಪಕ್ಷದವ್ರು ಯಾರು ಬಂದ್ಬಿಟ್ಟು ಅಲ್ಲಿ ಕಪ್ಪು ಪಟ್ಟಿಯನ್ನ ಕಟ್ಕೊಂಡು ಏನಾರು ತೋರ್ತಾವ್ರೆ ಅಂತಂದ್ರೆ ನಿಮಗೆ ಕಾಂಪಿಟೇಷನ್ ಕೊಡುವಂತವ್ರು ಅನ್ಬೋದು. ಕಾರ್ಯಕರ್ತರವರು ಬಿಟ್ಟಾಕ್ಬೋದಿತ್ತು. ನಿಮ್ ಕಾರ್ಯಕರ್ತರು ಇನ್ನೊಂದು ಫಂಕ್ಷನ್ಗೆ ಹೋಗ್ಬಿಟ್ಟು ಅವರು ಪ್ರೊಟೆಸ್ಟ್ ಮಾಡ್ತಾರಲ್ಲ, ಸಡನ್ ಆಗಿ ಅವರೆಲ್ಲ ಅಧಿಕಾರಿಗಳ ಮೇಲೆ ಅದೇನೋ ಅತ್ತೆ ಮೇಲೆ ಕೋಪ ಕೊತ್ತಿ ಮೇಲೆ ನಂಗೆ ತೋರಿಸ್ಕೊಂಡ್ರೆ ಏನಾಗುತ್ತೆ? ನಿಜಕ್ಕೂ ನಾಚಿಕೆ ಆಗ್ತಿದೆ. ನಮ್ಮ ಸ್ಟೇಟ್ನ ಈ ಒಂದು ಪರಿಸ್ಥಿತಿಗಳನ್ನ ಗಮನಿಸ್ತಾ ಇದ್ರೆ ಕೇವಲ ಇದು ಸ್ಟೇಟ್ ಲೆವೆಲ್ ಅಲ್ಲಿ ಇಶ್ಯೂ ಆಗಲ್ಲ, ಸ್ಟೇಟ್ ಲೆವೆಲ್ ಅಲ್ಲಿ ನ್ಯೂಸ್ ಆಗಲ್ಲ, ನ್ಯಾಷನಲ್ ರಾಷ್ಟ್ರ ಮಟ್ಟದಲ್ಲೂ ಕೂಡ ಸುದ್ದಿ ಆಗುತ್ತೆ. ಓರ್ವ ಮುಖ್ಯಮಂತ್ರಿ ಈ ರೀತಿ ಒಬ್ಬ ಅಧಿಕಾರಿಗೆ ಕೈ ಬೀಸಿ ಹೊಡೆಯೋಕೆ ಹೋದ್ರು, ಕಪಾಳ ಮೋಕ್ಷ ಮಾಡೋದಿಕ್ ಹೋದ್ರು, ಆದ್ರೆ ಬದುಕೊಂಡ್ರೋರು ಅನ್ನುವಂಥದ್ದನ್ನ ಏನ್ ಹೇಳ್ಬೇಕು ನಂಗೆ ಅರ್ಥ ಆಗ್ತಿಲ್ಲ. ಎಷ್ಟೋ ಜನರು ಕನ್ಸಾಗಿರುತ್ತೆ ಪೊಲೀಸ್ ಆಗ್ಬೇಕು, SP ಕನ್ಸ್ಬಿಡಿ ಪಾಪ, ಪೊಲೀಸ್ ಆಗಬೇಕು, ಕಾನ್ಸ್ಟೇಬಲ್ ಆಗಬೇಕು, ಸಿಂಗಲ್ ಸ್ಟಾರ್ ಆಗಬೇಕು, ASP ಆಗಬೇಕು, ಏನೇನೋ ಆಸೆಗಳು ಇಟ್ಕೊಂಡು ಎಷ್ಟೋ ಪಾಪ ಬಡ ವಿದ್ಯಾರ್ಥಿಗಳಾಗಿರ್ಬೋದು, ಬಡವ್ರ ಮಕ್ಕಳಾಗಿರ್ಬೋದು, ಏನೇನೋ ಕನ್ಸು ಕಟ್ಕೊಂಡು ಬಂದು ನಿಂತಿರ್ತವೆ ಇಲ್ಲಿಗೆ, ಈ ಹಂತಕ್ಕೆ ಬಂದು ನಿಂತ್ಕೊಳ್ಳೋಕೆ ಅಂತ ಓಡಾಡ್ತಿರ್ತಾರೆ. ಇದೆಲ್ಲ ನೋಡ್ಬಿಟ್ರೆ ಒಬ್ಬ ಅಧಿಕಾರಿಗೆ ಈ ರೀತಿ ಬೆಲೆ ಅಂತಂದ್ರೆ ನಿಜಕ್ಕೂ ಅವ್ರ ಕನ್ಸುಗಳಿಗೆಲ್ಲ ಓರ್ವ ಮುಖ್ಯಮಂತ್ರಿಯಾಗಿ ನೀವೇ ತಣ್ಣೀರು ಎಷ್ಟಂಗೆ ನೀವೇ ಮಣ್ಣಾಗ್ತಂಗೆ ಆಗ್ಬಿಡುತ್ತೆ. ಆ್ಯಂಡ್ ಇನ್ನೊಂದು, ಪೊಲೀಸರಿಗೆ ಕಮ್ಮಿಗ ಅಹಂಕಾರ ಇಲ್ಲ. ಆಮೇಲೆ ಗಾದೆ ಒಂದು ಮಾತಿದೆ, ಬಡವನ ಬಲ್ಲಿಗ ತುಳಿದರೆ ಬಲ್ಲಿಗನ ಭಗವಂತ ತುಳಿತಾನೆ ಅಂತ. ನೀವು ಪೊಲೀಸರು ಯಾರಾದ್ರೂ ಒಬ್ಬ ಸಾಮಾನ್ಯ ವ್ಯಕ್ತಿ ಹತ್ರ ಗೌರವಯುತವಾಗಿ ನಡ್ಕೊಂಡಿದ್ದೀರಾ? ಬೇಡ, ಅವನಿಂದ ನಿಮ್ಗೇನು ಸಿಗೋದು ಬೇಡ, ನಿಮ್ಮಿಂದ ಅವ್ನಿಗೇನು ಆಗೋದು ಬೇಡ. ಏಯ್ ಬಲ ಇಲ್ಲೇ, ಏಯ್ ಓಲ ಇಲ್ಲೇ, ಬೋಳಿ ಮಗ, ಆ ಮಗ, ಈ ಮಗ, ಯಾವ್ದಾರು ಒಂದು ಸಣ್ಣ ಪುಟ್ಟ ಒಂದು ಕೇಸ್ ಆಗ್ಬಿಟ್ರೆ ಸಾಕು. ಬರ್ರಿ ಅಂಡರ್ ದ ಬೆಲ್ಟ್ ಲ್ಯಾಂಗ್ವೇಜು. ಬಹುತೇಕ ಒಂದು 100ಕ್ಕೆ 90% ಅನ್ಕೊಳ್ಳಿ, 10% ಪಾಪ ಒಳ್ಳೆಯವರು, ಸಭ್ಯಸ್ಥರು, ಕಲ್ತ್ಕೊಂಡು ಅನುಭವದಲ್ಲಿ ಬಂದಿರೋಂಥವ್ರು ಒಂದು 10%. ಇನ್ನು ಉಳಿದಿರ್ತಕ್ಕಂಥ 90% ಕಂಪ್ಲೀಟ್ ಅದು ಇದು ಕೆಟ್ಟದಾಗಿ ಬೈದು ಮಾನಸಿಕವಾಗಿ ಅಲ್ಲಿ ಬಂದಂಥ ಜನ ಕಷ್ಟ ಹೇಳ್ಕೋಬೇಕು ಅಂತ ಬಂದಂಥ ಜನರನ್ನ ಯಾಕಾದ್ರೂ ಬಂದ್ವಪ್ಪ ನಾವು ಇಲ್ಲಿಗೆ ಅನ್ನುವಂಥ ಪರಿಸ್ಥಿತಿಗೆ ತಂದ್ಬಿಡ್ತೀರಿ. ಇವತ್ತು ನಿಮಗೆ ನಿಮ್ಮ ಅಧಿಕಾರಿನೇ ಒಬ್ರು ಅನ್ಕೊಳ್ಳಿ, ಅವರು ನೋ ಪಾಪ ಅವ್ರ ಹೆಸರು ಹೇಳೋದು ಬೇಡ, ಕಂಪ್ಲೀಟ್ ಎಲ್ಲರಿಗೂ ಆದಂಗೆ ತಾನೆ ಅದು ಸನ್ಮಾನ. ಅರ್ಥ ಆಯ್ತಾ? ಸೊ ನಾವು ಒಬ್ರಿಗೆ ಇಲ್ಲೆಲ್ಲೋ ಗೌರವ ಕೊಡ್ತೀವಿ ಅಂತಂದ್ರೆ ಭಗವಂತ ಇನ್ನೆಲ್ಲೋ ಒಂದು ಕಡೆ ನಮಗೆ ಗೌರವವನ್ನು ಸೃಷ್ಟಿ ಮಾಡ್ಕೊಡ್ತಾನೆ. ನಾವ್ ಇಲ್ಲಿ ಕೊಡ್ಲಿಲ್ಲ ಅಂತಂದ್ರೆ ನಮ್ಗಿನ್ನೆಲ್ಲೂ ಸಿಗಲ್ಲ. ಎಲ್ಲಿ ಏನೇನ್ ಸಿಗ್ಬೇಕು ಅದು ಅಲ್ಲಲ್ಲೇ ಸಿಗುತ್ತೆ. ಇಲ್ಲಿ ಬೈಸ್ಕೋಬೇಕಾದವ್ರು ಯಾರು, ಅಥವಾ ಕಪಾಳ ಮೋಕ್ಷವನ್ನ ಆ ರೀತಿ ಮಾಡಿಸ್ಕೊಳಕ್ಕೆ ಹೋಗ್ಬೇಕಾದವ್ರು ಯಾರು? ಬೆಳಗಾಂ SP. ನೋಡಿ ಇಲ್ಲಿ ಪಾಪ ಧಾರವಾಡದ SP ಹೋಗಿ ಬಲಿಯಾದ್ರು ಅಲ್ಲಿ. ಸೊ ಅಲ್ಟಿಮೇಟ್ಲಿ ಈ ಪರಿಸ್ಥಿತಿಗಳನ್ನ, ಈ ರೀತಿ ದೊಂಬರಾಟಗಳನ್ನ ಬಳಸಬಾರ್ದ ಪದವನ್ನ ಕಣಪ್ಪ, ಯಾಕೆಂತಂದ್ರೆ ಅದೊಂದು ಜನಾಂಗದ ಒಂದು ಆಟ ಆಗಿರುತ್ತೆ, ಕ್ಷಮಿಸಿ. ಸೊ ಈ ಆಟಗಳನ್ನ ನಾವು ನಮ್ಮ ಕರ್ನಾಟಕದಲ್ಲಿ ನೋಡೋದಕ್ಕೆ ಸಾಧ್ಯ ಆಗ್ತಿದೆ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಕೆಲವರು ಕೇಳ್ತೀರಿ ಈಗ ಯಾಕೆ ಪಹಲ್ಗಾಮ್ನಲ್ಲಿ ನಡೆದಂಥ ಘಟನೆ ಬಗ್ಗೆ ಮಾತಾಡಿಲ್ಲ ಅಂತ. ಏನು ಮಾತಾಡ್ತೀರಿ? ನಮ್ಮಲ್ಲೇ ಇರುವಂತಹ ಭದ್ರತಾ ವೈಫಲ್ಯದ ಬಗ್ಗೆ ಮಾತಾಡ್ತೀರಾ? ನಮ್ಮಲ್ಲೇ ನಡೀತಿರುವಂಥ ರಾಜಕೀಯದ ಈ ಆಟಗಳನ್ನ ನೋಡ್ಕೊಂಡು ಮಾತಾಡಬೇಕು ಅಂತ ಹೇಳ್ತೀರಾ? ಯೋಚನೆ ಮಾಡಿ. ಒಂದು ಸಣ್ಣ ಪುಟ್ಟ ಊರಲ್ಲಿ ಜಾತ್ರೆಯಲ್ಲಿ ತೇರು ಎಳಿತವ್ರೆ ಅಂತಂದ್ರೆ 4-5 ಜನ ಪೊಲೀಸ್ ಇರ್ತಾರೆ. ಅಂಥದ್ರಲ್ಲಿ 2,000 ಜನ ಸೇರುವಂಥ ಪ್ರವಾಸಿ ತಾಣದಲ್ಲಿ, ಅದರಲ್ಲೂ ಉಗ್ರರ ಹಾಟ್ಸ್ಪಾಟ್ ಆಗಿರುವಂಥ ಆ ಸ್ಥಳದಲ್ಲಿ ಒಬ್ಬ ಪೊಲೀಸ್ ಇಲ್ಲ, ಒಬ್ಬ ಮಿಲಿಟರಿ ಇಲ್ಲ, ಒಂದು ಸೇನೆ ಇಲ್ಲ ಅಂತಂದ್ರೆ ಯಾರನ್ನು ಮಾತಾಡೋದು? ನಮ್ಮದೇ ಮಿಸ್ಟೇಕ್ ಬಗ್ಗೆ ಮಾತಾಡೋದ? ಅಥವಾ ಹೊರ್ಗಡೆಯಿಂದ ಅವ್ರನ್ನ ಆ ಬೇಲಿ ದಾಡ್ಕೊಂಡು ಬರೋದಕ್ಕೆ ಬಿಟ್ರಲ್ಲ, ಹೆಂಗ್ ಬಿಟ್ರು? ಎಲ್ಲ ಹುಡಿಕೊಂಡು ಕುತ್ಕೊಂಡು ಹೋದ್ರೆ ಒಂದು ದಿನ ಪೂರ್ತಿ ಮಾತಾಡ್ಬೋದು. ಮಾತಾಡೋಣ ಅಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನೇ ಕುತ್ಕೊಂಡು ಮಾತಾಡೋಣ. ಯಾಕೆಂತಂದ್ರೆ ನಮ್ಮ ವ್ಯವಸ್ಥೆ ಬಗ್ಗೆ ನಿಜಕ್ಕೂ ಮಾತಾಡಿ ಬಾಯಿ ನೈತೈತೆ ಹೊರತು ವ್ಯವಸ್ಥೆ ಬದಲಾಗ್ತಿಲ್ಲ. ಧನ್ಯವಾದ. ಥ್ಯಾಂಕ್ ಯು.